ನಮಸ್ಕಾರ. ಇಂದಿನ ವಿಶೇಷ ವರದಿಗೆ ಸ್ವಾಗತ. ಭಕ್ತಿ ಮತ್ತು ಸಂಪ್ರದಾಯದ ನೆಲೆಬೀಡು ನಮ್ಮ ನೆಲಮಂಗಲ ತಾಲೂಕು ಈಗ ಮತ್ತೊಂದು ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗಿದೆ. ಹೌದು, ಜೋಗಿಪಾಳ್ಯದ ಗ್ರಾಮಸ್ಥರ ದಶಕಗಳ ಕನಸು ಈಗ ನನಸಾಗಿದೆ. ಸುಮಾರು 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಜೀರ್ಣೋದ್ಧಾರಗೊಂಡಿರುವ ಶ್ರೀ ಉದ್ಧವ ಕಾಡುಮಲ್ಲೇಶ್ವರ ಸ್ವಾಮಿ ದೇವಾಲಯ ಈಗ ನೂತನ ಕಳೆಕಟ್ಟಿದ್ದು ಲೋಕಾರ್ಪಣೆಗೆ ಸಜ್ಜಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕಿನ ಕಸಬಾ ಹೋಬಳಿ ಜೋಗಿಪಾಳ್ಯ ಬೈರಸಂದ್ರ ಗ್ರಾಮದ ಹಸಿರ ಮಡಿಲಿನಲ್ಲಿ ನೆಲೆಸಿರುವ ಶ್ರೀ ಉದ್ಧವ ಕಾಡುಮಲ್ಲೇಶ್ವರ ಸ್ವಾಮಿ ಕ್ಷೇತ್ರ ಈಗ ನವವಧುವಿನಂತೆ ಶೃಂಗಾರಗೊಂಡಿದೆ. ಈ ಭಾಗದ ಜನರ ಆರಾಧ್ಯ ದೈವ ಆಗಿರುವ ಮಲ್ಲೇಶ್ವರನ ಪುರಾತನ ದೇವಾಲಯ ಶಿಥಿಲಗೊಂಡಿತ್ತು. ಆದರೆ ಗ್ರಾಮಸ್ಥರ ಅಚಲ ನಂಬಿಕೆ ಮತ್ತು ಸಂಕಲ್ಪದ ಫಲವಾಗಿ ಸುಮಾರು 1 ಕೋಟಿ ರೂಪಾಯಿಗಳ ಭಾರಿ ವೆಚ್ಚದಲ್ಲಿ ಇವತ್ತು ಭವ್ಯ ದೇವಾಲಯ ತಲೆ ಎತ್ತಿ ನಿಂತಿದೆ. ಈ ಜೀರ್ಣೋದ್ಧಾರ ಕಾರ್ಯ ಕೇವಲ ಸಿಮೆಂಟ್ ಕಾಂಕ್ರೀಟಿನ ಕಟ್ಟಡವಲ್ಲ, ಬದಲಿಗೆ ಇದು ಸಾವಿರಾರು ಭಕ್ತರ ಶ್ರದ್ಧೆಯ ಪ್ರತೀಕ. ಶಿಲ್ಪಕಲೆಗಳಿಂದ ಕೂಡಿದ ನೂತನ ಗೋಪುರ, ವಿಶಾಲವಾದ ಪ್ರಾಂಗಣ ಮತ್ತು ದೈವಿಕ ಕಳೆ ಇಲ್ಲಿನ ವಿಶೇಷ. ಗ್ರಾಮದ ಹಿರಿಯರು, ಯುವಕರು ಹಾಗೆ ದಾನಿಗಳು ರಾಮಕೃಷ್ಣಯ್ಯ ಎಂಬಿಟಿ ಇವರ ಸಹಕಾರದಿಂದ ಹನಿ ಹನಿ ಕೂಡಿದ್ರೆ ಹಳ್ಳ ಎನ್ನುವಂತೆ ಕೋಟಿ ರೂಪಾಯಿಗಳ ನಿಧಿಯನ್ನ ಸಂಗ್ರಹಿಸಿ ಅದ್ಭುತವಾದ ನೂತನ ಆಲಯವನ್ನ ನಿರ್ಮಿಸಲಾಗಿದೆ. ಉದ್ಘಾಟನಾ ಸಮಾರಂಭಕ್ಕೆ ಸುತ್ತಮುತ್ತಲಿನ 10 ಹಳ್ಳಿಗಳಿಂದ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ. ನಮ್ಮ ತಾತ ಮುತ್ತಜ್ಜನ ಕಾಲದ ಈ ದೇವಸ್ಥಾನ ಜೀರ್ಣೋದ್ಧಾರ ಆಗಬೇಕು ಅನ್ನೋದು ನಮ್ಮೆಲ್ಲರ ಆಸೆಯಾಗಿತ್ತು. ಉದ್ಧವ ಕಾಡುಮಲ್ಲೇಶ್ವರನ ಕೃಪೆಯಿಂದ ಇವತ್ತು ಕೋಟಿ ವೆಚ್ಚದ ಈ ಸುಂದರ ಆಲಯ ಸಿದ್ಧವಾಗಿದೆ. ಇದು ನಮ್ಮ ಗ್ರಾಮದ ಒಗ್ಗಟ್ಟಿಗೆ ಸಾಕ್ಷಿ. ಒಟ್ಟಾರೆಯಾಗಿ ಹೇಳುವುದಾದರೆ ಜೋಗಿಪಾಳ್ಯದ ಈ ಪುಣ್ಯ ಕ್ಷೇತ್ರ ಈಗ ಆಧ್ಯಾತ್ಮಿಕ ಕೇಂದ್ರವಾಗಿ ಬದಲಾಗಿದೆ. ಉದ್ಘಾಟನಾ ಸಮಾರಂಭದ ಅಂಗವಾಗಿ ವಿವಿಧ ಧಾರ್ಮಿಕ ವಿಧಿವಿಧಾನಗಳು, ಅನ್ನ ಸಂತರ್ಪಣೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಭಕ್ತರ ಮನಗೆಲ್ತಾ ಇದೆ. ಕಾಡುಮಲ್ಲೇಶ್ವರನ ಆಶೀರ್ವಾದ ಸದಾ ನಾಡಿನ ಜನರ ಮೇಲಿರಲಿ ಅನ್ನೋದೇ ಎಲ್ಲರ ಪ್ರಾರ್ಥನೆಯಾಗಿದೆ. ಸರ್, ನಾವು ನಮ್ಮೂರು ಜೋಗಿಪಾಳ್ಯ ಗ್ರಾಮ, ನೆಲಮಂಗಲ ತಾಲೂಕು. ಸುಮಾರು ವರ್ಷದಿಂದ ನಮ್ಮ ಕಾಡುಮಲ್ಲೇಶ್ವರ ದೇವಸ್ಥಾನ ಸುಮಾರು ಒಂದು 50-60 ವರ್ಷದಿಂದನೂ ಹಳೆಯ ದೇವಸ್ಥಾನ ನೋಡೋಕ್ಕಾಗ್ತಿರ್ಲಿಲ್ಲ. ಅದನ್ನೇನೋ ಮಾಡಿ ಜೀವನೋದ್ಧಾರ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಊರಿನ ಗ್ರಾಮಸ್ಥರೆಲ್ಲ ಕುಂತ್ಕೊಂಡು ನಾವು ಮಾತಾಡಿ ಒಂದು ಎಲ್ಲರೂ ಒಟ್ಟಾಗಿ ಸೇರಿ ಏನೋ ಮಾಡಬೇಕು, ಜೀವನೋದ್ಧಾರ ಮಾಡಬೇಕು ಅಂತ ಹೇಳ್ಬಿಟ್ಟು ಮಾತಾಡ್ದು. ಇದಕ್ಕೆ ನಮ್ಮ MBT ರಾಮಕೃಷ್ಣಪ್ಪನವರು ಏನಾದರೂ ಸಹಕಾರ ಮಾಡಬೇಕು ಅಂತ ಹೋಗಿ ಅವ್ರ ಹತ್ರ ಕೇಳ್ಕೊಂಡು ಅವಾಗ ಅವರು ಆಯಿತು, ಏನಾಗಲಿ ನಾನು ಇದ್ದಿದ್ದ ಜೊತೆಯಲ್ಲಿ ಮಾಡಿರಿ, ನಾನು ನಿಮ್ಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ತುಂಬ ನಮ್ಮ ಊರಿನ ಪರವಾಗಿ ನಾವು ದೊಡ್ಡ ಹೃದಯಪೂರ್ವಕ ವಂದನೆಗಳು ಹೇಳ್ಬೇಕು. ನಾವು ಫಸ್ಟು MBT ರಾಮಕೃಷ್ಣಪ್ಪ ಅವ್ರಿಗೆ ಮತ್ತು ಅವ್ರ ಕುಟುಂಬದವ್ರಿಗೆ. ಅವ್ರು ಇಲ್ದಿರಿ ಇವತ್ತು ನಮ್ಮ ಊರಲ್ಲಿ ಈ ಗ್ರಾಮದಲ್ಲಿ ನಾವು ಈ ಥರ ದೇವಸ್ಥಾನ ಕಟ್ಟಕ್ಕಾಗ್ತಿರ್ಲಿಲ್ಲ. ಆದ್ದರಿಂದ ಇವತ್ತು ಎಲ್ಲರೂ ಒಟ್ಟುಗೂಡಿ ನಮ್ಮ MBT ರಾಮಕೃಷ್ಣಪ್ಪ ಅವ್ರ ನೇತೃತ್ವದಲ್ಲಿ ಈ ಒಂದು ದೊಡ್ಡ ಕಾರ್ಯಕ್ರಮವನ್ನು ಇಟ್ಕೊಂಡು ತುಂಬ ಯಶಸ್ವಿಯಾಗಿ ಹೇಳ್ತಾ ಇದ್ದೀವಿ. ಸರ್, ಸುಮಾರು ಇದು 1 ಕೋಟಿ ಮೇಲಾಗಿದೆ ಸರ್. 1 ಕೋಟಿ 1.25 ಕೋಟಿ ತನಕ ಇದು ಆಗಿದೆ. ದೇವಸ್ಥಾನ ತುಂಬ ಚೆನ್ನಾಗಿ ಬಂದಿದೆ. ಸುತ್ತೂರಿಗೂ ಸೇರ್ತಕ್ಕಂಥ ದೇವಸ್ಥಾನ ಇದು. ತುಂಬ ಅದ್ಭುತವಾಗಿ ಸತ್ಯವಾದ ದೇವರು. ಆದ್ದರಿಂದ ಇದನ್ನು ಏನಾದರೂ ಮಾಡಿ ಮುಂದುವರಿಸ್ಬೇಕು ಅಂತ ಹೇಳ್ಬಿಟ್ಟು ನಮ್ಮ ಊರಿನ ಹುಡುಗರು, ನಮ್ಮ ಅಕ್ಕಪಕ್ಕದ ಗ್ರಾಮಸ್ಥರು ಎಲ್ಲ ಸಹಕಾರ ಮಾಡಿ ಈ ಒಂದು ಕಾರ್ಯಕ್ರಮನ ಸರ್, ಎಲ್ಲ ಭಕ್ತಾದಿಗಳು ಸುಮಾರು 1,500 ಜನ 2,000 ಜನ ಬರ್ತಾರೆ ಅಂತ ನಾವೆಲ್ಲ ಇದು ಮಾಡ್ಕೊಂಡು ಸುಮಾರು 10 ಎಲ್ಲ ಜನಗಳು ಬರ್ತಾರೆ. ಮತ್ತು ಅವ್ರು ಬರ್ತಕ್ಕಂಥ ಎಲ್ಲರಿಗೂ ಒಂದು ಸೇಯಾದ ಊಟದ ವ್ಯವಸ್ಥೆ ಎಲ್ಲ ಮಾಡಿ ಅವ್ರು ಬಂದವ್ರಿಗೆಲ್ಲ ಚೆನ್ನಾಗಿ ನೋಡ್ಕೊತಾ ಇದ್ದೀವಿ ಸರ್. ಇದಕ್ಕೆ ಈ ಕಾರ್ಯಕ್ರಮಕ್ಕೆ ನಮ್ಮ ಜನಪ್ರಿಯ ಶಾಸಕರಾದ ಶ್ರೀನಿವಾಸ್ ಸರ್ ಸಾಹೇಬರು ಬಂದಿದ್ದರು. ಮತ್ತು ನಮ್ಮ ಹೆಲ್ತ್ಕೆರೆ ಹನುಮಂತರದ್ದು TPMC ಅಧ್ಯಕ್ಷರು ಅವರು ಬಂದಿದ್ದಾರೆ. ನಮ್ಮ ನಟರಾಜಣ್ಣವರು, ನಮ್ಮ ಅಕ್ಕಪಕ್ಕ ಗೋವಿಂದರಾಜಣ್ಣವರು, ನಮ್ಮ ಮಂಜುಳಾ ನಾರಾಯಣ ಸ್ವಾಮಿ, ನಮ್ಮ CM ಗೌಡರು ಎಲ್ಲರೂ ಬಂದಿದ್ದಾರೆ. ತುಂಬ ಚೆನ್ನಾಗಿ ನಡೀತಾ ಇದೆ ಸರ್. ನನ್ನ ಹೆಸರು ಶಿವಶಂಕರ್, ಜೋಗಿಪಾಳ್ಯ ಗ್ರಾಮ ಪಂಚಾಯತ್.
ಗ್ರಾಮದ ದಾಖಲೆ ಜೋಗಿಪಾಳ್ಯ ಹೊಸಪಾಳ್ಯ ಗ್ರಾಮದಲ್ಲಿ ನೆಲೆಸಿಕ್ಕಂಥ ಈ ಕಾಡಮಲ್ಲೇಶ್ವರ ದೇವಸ್ಥಾನ ಪುರಾತನ ಇತಿಹಾಸವನ್ನು ಉಳ್ಳದ್ದು. ಇದು ಯಾವ ಉದ್ಭವ ಇರೋದ್ರಿಂದ ಬಸವಣ್ಣ ಉದ್ಭವ ಕಾಡಮಲ್ಲೇಶ್ವರ ಇರೋದ್ರಿಂದ ಇದು ಪುರಾತನವಾದ ಒಂದು ಇದು ಅಂತ ಅಕ್ಕಪಕ್ಕ ಜನ ಹಿರಿಯರು ಎಲ್ಲ ಹೇಳ್ತಾರೆ. ಇದನ್ನು ಯಾರೂ ನೋಡಿಲ್ಲ. ನೂರಾರು ವರ್ಷದ ಯಾವ ಕಾಲದಾಗ ಚೋಳರ ಕಾಲದಾಗ ಕಟ್ಟಿರ್ಬೋದು. ಆ ದೇವರು ಶಿಥಿಲಾಗಿತ್ತು ದೇವಸ್ಥಾನ. ಜಗ್ಗಣ್ಣ ಮಠದ ಸ್ವಾಮಿಗಳು ಇದನ್ನು ಕಿತ್ತಾಕಿ ಅವತ್ತು ಇದನ್ನು ಇದು ಮಾಡಿ ಒಂದು ಇದನ್ನು ಮಾಡಿರು. ನಾನು ಇದನ್ನು ನಿಂತ್ಕೊಂಡು ಗ್ರಾಮಸ್ಥರ ಸಹಕಾರದಿಂದ ಎಲ್ಲ ಅಕ್ಕಪಕ್ಕದ ಗ್ರಾಮಸ್ಥರು ಜೋಗಿಪಾಳ್ಯ ಹೊಸಪಾಳ್ಯ ಬೈರಸಂದ್ರ ಕೆಂಪಳ್ಳಿ ಎಲ್ಲ ಗ್ರಾಮಸ್ಥರ ಸಹಕಾರದಿಂದ ಈ ದೇವಸ್ಥಾನ ಒಂದು ಶಿಥಿಲಾವಸ್ಥೆ ಇದ್ದಿಂದ ಇವತ್ತು ಪುನರ್ ನಿರ್ಮಾಣ ಮಾಡಿ ಒಂದು ಉತ್ತಮವಾದ ರೀತಿಯಿಂದ ಒಂದು ಅಭಿವೃದ್ಧಿ ಆಗಿದೆ. ಈ ಅಭಿವೃದ್ಧಿ ಹೀಗೆ ಥರ ಎಲ್ಲ ಥರ ಭಕ್ತರುಗಳು ಸುತ್ತಮುತ್ತ ಇದಕ್ಕೆ ದೇವರಿಗೆ ಭಾರಿ ಭಕ್ತರಿದ್ದಾರೆ. ಕಾಡಮಲ್ಲಪ್ಪ ಅಂತ ಏನೇನು ನೆನೆಸ್ಕೊಂಡ್ರು ಮನಸ್ಸಲ್ಲಿ ಆಯಿತು ಒಂದು ಬಂದು ಒಳ್ಳೇದಾಗ್ತದೆ ಅಂತ ಎಲ್ಲರೂ ಹೇಳ್ತಾರೆ ಹಿರಿಯರು, ನಮಗಿನ್ನ ಹಿರಿಯರು. ಇದರಿಂದ ಇವತ್ತೇನೋ ನನಗೂ ಮಾಡಬೇಕು ಅಂತ ದೇವರು ಒಂದು ಪ್ರೇರೇಪಣೆ ಕೊಟ್ಟಾಗಿಂದ ಒಂದು ಈ ಒಳ್ಳೆಯದಾಗಿದೆ. ಇದಕ್ಕೆ ತುಂಬ ನೀವೆಲ್ಲ ಮಾಧ್ಯಮ ಮಿತ್ರರೆಲ್ಲ ಇದು ಕೊಟ್ಟು ಸಹಕಾರ ಕೊಟ್ಟು ನೀವೆಲ್ಲ ಇದನ್ನು ಪ್ರಚಾರ ಮಾಡಿ. ಇಲ್ಲೊಂದು ಕಾಡಮಲ್ಲಪ್ಪ ಅಂತ ಇದೆ, ಮಲ್ಲೇಶ್ವರಂನ ಕ್ಯೂ ನಿಂತ್ಕೊಂತಾರೆ ದಿನಗಟ್ಟಲೆ. ಅದೇ ಕಾಡಮಲ್ಲಪ್ಪ ಇಲ್ಲೂ ಇದ್ದಾರೆ. ಅದು ಗಂಗಾಧರೇಶ್ವರ, ಕಾಡಮಲ್ಲಪ್ಪ ಬೆಂಗಳೂರು, ಈ ಕಾಡಮಲ್ಲಪ್ಪ ಎಲ್ಲ ಒಂದೇ ರೇಖೆ ಒಳಗೆ ಇರೋದ್ರಿಂದ ಇದು ತುಂಬ ಒಂದು ಪ್ರಸಿದ್ಧವಾದ ಒಂದು ಹಿಸ್ಟಾರಿಕಲ್ ಪ್ಲೇಸ್ ಆಗ್ತದೆ ಅಂತ ಒಂದು ನಂಬಿಕೆ ಇಟ್ಟು ಒಂದು ಒಳ್ಳೆ ಚೋಳರ ಶೈಲಿ ಒಳಗೆ ಒಂದು ಮನೆಗೆ ಇದು ದೇವಸ್ಥಾನ ಕಟ್ಟಿದ್ದೀವಿ. ಇದಕ್ಕೆಲ್ಲರೂ ಬಂದು ಭಕ್ತರು ಸಹಕರಿಸಬೇಕು ಅಂತ ನಾನು ಕೇಳ್ಕೊಂತೀನಿ.